ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಎಲ್ಲಿ ಹೋಗಿದ್ದೇವೆ ಅಂದರೆ ನೈಟ್ ಔಟ್ಗೆ ಹೋಗಿದ್ವಿ. ಇದು ನೈಟ್ ಔಟ್ ಪ್ಲೇಸ್ ಎಲ್ಲಿದೆ ಅಂದರೆ ಮಹಾರಾಷ್ಟ್ರದ ಪುಣೆಯಲ್ಲಿದೆ. ಇಲ್ಲಿ ನಾನು ನಮ್ಮ ಹಸ್ಬೆಂಡ್ ಹೋಗಿದ್ವಿ. ಅಲ್ಲೆಲ್ಲ ಹೋದ ತಕ್ಷಣ ಒಂದು ರೌಂಡ್ ಹಾಕ್ಕೊಂಬಂದೆ. ಎಲ್ಲ ಕಡೆ ಸುತ್ತಾಡಿ ನೋಡಿದೆ. ಅಲ್ಲಿ ವ್ಯೂಸ್ ಮಾತ್ರ ಸೂಪರಾಗಿತ್ತು. ಅಲ್ಲಿ ನದಿ ಇತ್ತು ದೊಡ್ಡದಾಗಿ, ತುಂಬಾ ದೊಡ್ಡದಾಗಿತ್ತು. ಆ ಕಡೆ ದಂಡೆಯಲ್ಲೆಲ್ಲ ಅಲ್ಲಿ ಹೋಗಿದ್ದು ನಾವು ಒಂದು ಡೇ ಕ್ಯಾಂಪ್ ಸಾಟಿ ನೈಟ್ ಔಟ್ ಅಂದರೆ ನೈಟಲ್ಲಿ ಇರೋದಲ್ಲಿ. ಮತ್ತು ಬೆಳಗ್ಗೆ ನಾವು ಹೊಂಟ್ಬಿಟ್ವಿ. ಅಲ್ಲಿ ಬೋಟ್ ಇತ್ತು, ನದಿ ಇತ್ತು. ನಂಗರೆ ನೀರಂದರೆ ತುಂಬಾ ಹುಚ್ಚು. ನಾ ಅಲ್ಲೇ ವೀಡಿಯೋ ತಕ್ಕೋತ ನಿಂತ್ಬಿಟ್ಟೆ. ಅವ್ರು ಆ ಕಡೆ ಎಲ್ಲ ತಿರುಗಾಡಿ ನೋಡ್ತಾಯಿದ್ರು. ನಾವು ಇಲ್ಲಿ ಮಧ್ಯಾಹ್ನ ಹೋಗಿ ಮುಟ್ಟಿದ್ದು 2-3 ಗಂಟೆಗೆ. ಆದರೆ ನಾವು ಮನೆಯಿಂದ ಬೆಳಗ್ಗೆನೇ ಹೊಂಟಿದ್ವಿ. ಅಲ್ಲಿ ನಮಗೆ ಮುಟ್ಲಿಕ್ಕೆ 2-3 ಗಂಟೆ ಆಯಿತು. ಹೋದ ತಕ್ಷಣ ನನಗಂತೂ ನೀರಲ್ಲಿ ಆಟ ಆಡಬೇಕು ಅನಿಸ್ತಾಯಿತ್ತು. ಆದರೆ ಈಗಾರೆ ಬಂದಿದ್ದೆವು, ಸುಸ್ತಾಗಿದೆ. ಬೈಕ್ ರೈಡ್ ಹೋಗಿದ್ವಿ 2 ಮಂದಿ. ಸುಸ್ತಾಗಿದೆ ಅಂತ ಅಲ್ಲಿ ನೀರು ಬಲ್ಲಿ ನಿಂತು ಎಲ್ಲ ಕಡೆ ನೋಡಿ ಮಾಡಿ ಸುಸ್ತಾಗಿದೆ ಅಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬೆಳಗ್ಗೆ ಸ್ನಾನನೇ ಮಾಡ್ಬೋದು ಅಂತ ಬೆಳಗ್ಗೆನೇ ಆಡ್ಬೋದು ಅಂತ ಈಗೇನು ಸಾಯಂಕಾಲ ಏನು ಆಡಲಿಲ್ಲ. ಅಲ್ಲಿ ಫಸ್ಟ್ ಬಂದ ತಕ್ಷಣವೇ ನದಿ ನೀರು ಎಲ್ಲ ಕಡೆ ಎಲ್ಲ ನೋಡ್ಕೊಂಡು ಬಂದಾದಮೇಲೆ ಈ ಕಡೆ ರೆಸಾರ್ಟ್ ಒಳಗೆ ಬಂದ್ವಿ. ಅಷ್ಟರೊತ್ತಲ್ಲಿ 6-7 ಗಂಟೆ ಎಲ್ಲ ಆಗೋಗಿತ್ತು. ಸಂಜೆ ಆಗ್ತಾ ಬರ್ತಿತ್ತು. ನಾನು ಜೋಕಾಲಿ ಮೇಲೆಲ್ಲ ಕೂತ್ಕೊಂಡು ಎಲ್ಲ ಕಡೆ ಲೈಟಿಂಗ್ಸ್ ಅದು ನೋಡ್ತಾ ಇದ್ದೆ. ಸೂಪರಾಗಿತ್ತು. ಅಲ್ಲೆಲ್ಲ ಕಪಲ್ಸ್, ಫ್ಯಾಮಿಲಿ ಅದು ಎಲ್ಲರೂ ಬರ್ತಾರೆ. ನಿಮಗಂತ ಕ್ಯಾಂಪಸ್ ಕೊಟ್ಟಿರ್ತಾರೆ. ನಾವಿಬ್ಬರು ಜೋಕಾಲಿ ಮೇಲೆ ಕೂತ್ಕೊಂಡು ಅಂತ ಜೋಗ್ತಾ ಇದ್ವಿ. ಮಸ್ತ್ ಲೈಟಿಂಗ್ಸ್ ಅದು ಎಲ್ಲ ಕಡೆ ಸೂಪರ್ ಕಲರ್ ಆಗಿ ಹಾಕಿದ್ರು. ಹಾಗೆ ಆಮೇಲೆ ಮತ್ತೊಂದು ರೌಂಡ್ ಆ ಕಡೆ ನೋಡ್ಕೊಂಡು ಬರೋಣ ಗುಡ್ಡದ ಮೇಲೆ ಅಂತ ಹೋಗಿ ನಿಂದೊಂದು ವೀಡಿಯೋ ತೆಗಿತೀನಿ ಸ್ಟೈಲ್ ಮೇಲೆ ಬಾ ನನ್ನ. ಹಾಗೆ ಆ ಕಡೆ ಈ ಕಡೆ ನೋಡೋಷ್ಟರಲ್ಲೇ ರಾತ್ರಿ ಆಗೋಯ್ತು. ಆವಾಗ ನಾವು 2 ಮಂದಿ ಬ್ಯಾಟ್ ಬಾಲ್ ಆಡೋಕತ್ವಿ. ಅವ್ರು ನನಗೆ ಬಾಲ್ ಹಾಕೋರು, ನಾ ಅವ್ರಿಗೆ ಬಾಲ್ ಹಾಕೋದು. ಬಾಲ್ ಆದಮೇಲೆ ಮತ್ತೆ ಆ ಕಡೆ ಒಂದು ರೌಂಡ್ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬಂದೆ. ಎಲ್ಲ ಕಡೆ ಪೀಸ್ ಆಫ್ ಮೈಂಡ್. ಆ ನೈಟ್ ಅಂತೂ ಇದು ನೈಟ್ ಹೋಗೇಬಾರ್ದು, ಮುಂಜಾನೆ ಆಗೇಬಾರ್ದು ಅನ್ಕೋತಾ ಇದ್ದೆ ನಾ ಅಂತೂ. ಅದು ಚೆನ್ನಾಗಿತ್ತು. ಅದೆಲ್ಲ ಆದಮೇಲೆ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ್ರು. ಮ್ಯೂಸಿಕಲ್ಲೂ ಡ್ಯಾನ್ಸ್ ಮಾಡಿದ್ವಿ. ಡ್ಯಾನ್ಸ್ ಅಂತೂ ನಿಲ್ತಾನೆ ಇಲ್ಲ ಮಾಡ್ತಾನೆ ಇದ್ದೀವಿ ಡ್ಯಾನ್ಸು. ಮ್ಯೂಸಿಕಲ್ಲಿ ಹಾಕಿದ್ರಲ್ಲ, ಆ ಮ್ಯೂಸಿಕ್ಗೆ ಚೆಂದ ಡ್ಯಾನ್ಸ್ ಮಾಡಿದ್ವಿ. ಇವ್ರು ಯಾವಾಗಲೂ ಒಂದು ಸತಿನೂ ಡ್ಯಾನ್ಸ್ ಮಾಡ್ತಿಲ್ಲ, ಅವತ್ತೇ ಡ್ಯಾನ್ಸ್ ಮಾಡಿದ್ದು ನನ್ನ ಜೊತೆ. ಸೂಪರಾಗಿತ್ತು. ಸಾಂಗ್ ಕನ್ನಡ ಸಾಂಗ್ ಇತ್ತು, ನನ್ನ ಫೇವ್ರೇಟ್. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ನೀವು ಜೊತೆಯಾಗಿ ಸೊಗಸಾಗಿ ನನಗನ್ನಿಸ್ತಾಯಿತ್ತು ಆ ಸಾಂಗ್ ನನಗೋಸ್ಕರ ಎಂಜಾಯ್ ಮಾಡಿದ್ವಿ. ಫುಲ್ ರೊಬಾಟಿಗೆ ಅವ್ರ ನಗತ್ತು ತುಂಬಾ ನಗು ಬರ್ತಿತ್ತು. ಅವರೆಲ್ಲ ಸ್ಟೈಲಾಗಿ ಮಾಡ್ಲೂತಿರು ತೆಳಗೆ ಕೂತೆಲ್ಲ. ನಾ ಅಂತ ಅವ್ರಿಗೆ ನೋಡಿ ಅಣಗಿಸ್ಲಿಕತ್ತಿದ. ಈ ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ತಂದೆನು ಪಿಸು ಮಾತು ಜೇಬಲ್ಲಿ, ಕಂಡೆನು ಹಸಿ ಮಿಂಚು ಕಣ್ಣಲ್ಲಿ, ಬಂದೆನು ತುಸು ದೂರ ಜೊತೆಯಲ್ಲಿ, ಮರೆತು ಮೈಮನ ನಿನ್ನ ಬೆರಳು ಹಿಡಿದು ನಾನು ನೀರ ಮೇಲೆ ಬರೆಯಲೇನು, ನಿನ್ನ ನೆರಳು ಸುಳಿಯುವಲ್ಲೂ, ನಗುವ ಮಗುವ ಮೊಗದ ಇವಳ ಹೆಸರೇನು ಹೇಳಿ, ಇವಳ ಸೆಳೆವ ಪರಿಗೆ ಮರುಳಾಗದೆ ಹೇಗೆ ಇರಲಿ, ನಿನ್ನ ಮೇಲೆ ಒಂದೇ ಒಂದು ಆಪಾದನೆ, ದೋಚಿಕೊಂಡೆ ಯಾಕೆ ಹೇಳು ನೀ ನನ್ನನೇ, ನೋಡಬೇಡ ಹೀಗೆ ನನ್ನ ನೀ ಸುಮ್ಮನೆ.
ಆಮೇಲೆ ಬೆಳಗಾಗಲೇಬೇಕಲ್ಲ. ಬೆಳಗ್ಗೆ ಆಯಿತು. ಬೆಳಗ್ಗೆ ಎದ್ದ ತಕ್ಷಣ ಹೋದ್ವಿ ಸೀದಾ ನದಿ ಒಳಗೆ ಡುಬುಕ್. ನಾನಂತೂ ಹೇಳೋಕ್ಕೆ ತಯಾರಿಲ್ಲ. ಅಲ್ಲಿ ಬೆಳಗ್ಗೆ 9 ಗಂಟೆಗೆ ಎದ್ದು ಹೋಗಿದ್ದವರು 11:30ಗದು ಹೊರಗೆ ಬಂದ್ವಿ. ನಾವಲ್ಲಿ ನೈಟೆಲ್ಲ ಎಲ್ಲಿದ್ವಿ ಅಂದರೆ ಕ್ಯಾಂಪ್ ಇತ್ತು. ಕ್ಯಾಂಪ್ ಹೊಡೆದಿದ್ರು. ಅದು ಕ್ಯಾಂಪ್ ಒಳಗೆ ಇದ್ವಿ. ಅಲ್ಲಿ ನಿಮಗೆ ಬೆಡ್ಡು, ದಿಂಬು ಹಾಗೆ ಹೊಚ್ಕೊಳ್ಳೋಕೆ ಎಲ್ಲ ಕೊಟ್ಟಿರ್ತಾರೆ. ಆ ಕ್ಯಾಂಪ್ ಒಳಗಿದ್ದು ಅಂತೂ ಸೂಪರ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. 11:30ಗೆ ಆಟ ಆಡ್ಕೋತ ನದಿ ಒಳಗೆ ಕೂತಿದ್ವಿ. ಅವರಿಗೆ ಈಜಾಡ್ಕೋದು ಬರುತ್ತೆ. ಅವರು ಈಜಾಡ್ತಾಯಿದ್ರು. ನಾನು ಅಲ್ಲೇ ಸುಮ್ಮನೆ ಕೂತಲ್ಲೇ ಡುಬುಕ್ ಅಂತ ಈಜಾಡ್ತಾ ಇದ್ದೆ. ಹಾಗೆ ಇಬ್ಬರು ಮಂದಿ ರೇಗಾಡಿಸ್ಕೊಂಡು ಈಜಾಡಿಕೊಂಡು ಆಟ ಆಡಿಕೊಂಡು ಮತ್ತು ಮನೆಗೆ ಹೊಳ್ಳಿ ಹೋಗೋದಿತ್ತು. ಅಲ್ಲಿ ರೆಸಾರ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಅಲ್ಲಿ ಫ್ರೆಂಡ್ಸ್, ಕಪಲ್ಸ್, ಫ್ಯಾಮಿಲಿ ಎಲ್ಲರೂ ಬರ್ಬೋದು. ಒಬ್ಬರಿಗೆ 2,000 ರೂಪಾಯಿ ತೊಗೋತಾರೆ. ನಮ್ಮಿಬ್ಬರು ಸೇರಿ 4,000 ರೂಪಾಯಿ ಆಗಿತ್ತು. ನಿಮಗೂ ಟೈಮ್ ಇದ್ದರೆ ರೆಸಾರ್ಟ್ಗದು ಹೋಗಿ ಎಂಜಾಯ್ ಮಾಡಿ. ನಾವಂತೂ ಎಂಜಾಯ್ ಮಾಡಿದ್ವಿ. ಹಾಗೆ ಮತ್ತು ಮನೆಗೆ ಹೊಳ್ಳಿ ಹೋಗೋದಿತ್ತು. ಅದಕ್ಕೆ ಎಲ್ಲ ಡ್ರೆಸ್ಸದು ಪ್ಯಾಕ್ ಮಾಡಿ ಊಟ ಅದು ಮಾಡಿಬಿಟ್ಟು ಮತ್ತೆ ಮನೆಗೆ ಹೋದ್ವಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. I begin to